ಆಪರೇಷನ್ ಕ್ಲಿಯರ್ ಪಿಕ್ಚರ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಒಂದು ಕಡೆ ಈಗಾಗಲೇ ಆಪರೇಷನ್ ಫೇಲ್ ಆಗಿದೆ. ಆಪರೇಷನ್ ಕಮಲ ಫೇಲ್ ಆಗಿದ್ದು ಮೈತ್ರಿ ಸರ್ಕಾರ ಈಗ ಕೂಲ್ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಬಜೆಟ್ ಅಧಿವೇಶನಕ್ಕೆ ಕಂಟಕ ಇಲ್ಲ. ಬಜೆಟ್ ಅಧಿವೇಶನಕ್ಕೆ ಯಾವುದೇ ಆತಂಕ ಇಲ್ಲ. ಬಜೆಟ್ ಸಿದ್ಧತೆಯಲ್ಲಿ ಈಗ ಸಿಎಂ ಕುಮಾರಸ್ವಾಮಿ ಫುಲ್ ಬ್ಯುಸಿ ಆಗಿರೋದು. ಆಪರೇಷನ್ ಫೇಲ್ ಆಗಿದೆ. ಮೈತ್ರಿ ಸರ್ಕಾರ ಈಗ ಕೂಲ್ ಆಗಿದೆ. 4ನೇ ಬಾರಿ ಆಲ್ರೆಡಿ ಆಪರೇಷನ್ ಕಮಲ ಸಕ್ಸಸ್ ಆಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇತ್ತು. ಆದ್ರೆ ಈಗಾಗಲೇ ಆಪರೇಷನ್ ಕಮಲ ಫೇಲ್ ಆಗಿದೆ. ಆಪರೇಷನ್ ಕಮಲದಿಂದ ಈಗಾಗಲೇ ಒಂದ್ ಕಡೆ ಫೇಲ್ ಆಗಿರೋದ್ರಿಂದ ಮತ್ತೊಂದ್ ಕಡೆ ಮೈತ್ರಿ ಸರ್ಕಾರ ಕೂಲ್ ಆಗಿದೆ. ಫೇಲ್ ಆಗಿದೆ. ಮೈತ್ರಿ ಕೂಲ್ ಆಗಿರೋದು ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ಬಜೆಟ್ ಅಧಿವೇಶನ ನಡೆಯೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು ಬಿಜೆಪಿಯ ನಾಯಕರು. ಆದ್ರೆ ಈಗ ಆಪರೇಷನ್ ನಲ್ಲಿ ಮಹಾ ಫೇಲ್ಯೂರ್ ಅನ್ನ ಕಂಡಿದೆ. ಬೇಗ ಆಪರೇಷನ್ ಈಗ ಫೇಲ್ಯೂರ್ ಆಗಿರೋದು. ಆಪರೇಷನ್ ಫೇಲ್ಯೂರ್ ಆಗಿದ್ರೆ ಇನ್ನೊಂದ್ ಕಡೆ ಮೈತ್ರಿ ಸರ್ಕಾರ ಕೂಲ್ ಆಗಿದೆ. ಬಜೆಟ್ ಅಧಿವೇಶನಕ್ಕೆ ಯಾವುದೇ ಆತಂಕ ಇಲ್ಲ. ಬಜೆಟ್ ಸಿದ್ಧತೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರೀಗ ಫುಲ್ ಬ್ಯುಸಿ ಆಗಿದ್ದಾರೆ. ಬಜೆಟ್ ಮಂಡಿಸೋದಕ್ಕೆ ಬಜೆಟ್ ಅಧಿವೇಶನಕ್ಕೆ ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ಕ್ಲಿಯರ್ ಪಿಕ್ಚರ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಟ್ಟಿತ್ತು. ಸಿದ್ದರಾಮಯ್ಯ ಕೂಡ ಈಗ ಫುಲ್ ರಿಲ್ಯಾಕ್ಸ್ ಆಗಿದ್ದಾರೆ. ಇವತ್ತು ಕೂಡ ಅವರು ಮೀಟಿಂಗ್ ಅನ್ನ ಇಟ್ಕೊಂಡಿದ್ರು. ಕೈ ಸಚಿವರಿಗೆ ಇವತ್ತು ಡಿನ್ನರ್ ಪಾರ್ಟಿಯನ್ನ ಅವರು ಅರೇಂಜ್ ಮಾಡಿದ್ರು. ಸಚಿವರ ಜೊತೆ ಇವತ್ತು ಅವರು ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಈ ಒಂದು ಆಪರೇಷನ್ ನಡೆಯೋದ್ರ ಬಗ್ಗೆ, ರಿವರ್ಸ್ ಆಪರೇಷನ್ ಆಗೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಈಗಾಗಲೇ ಮಾತನಾಡಲಾಗ್ತಾ ಇತ್ತು. ಸೊ ಈಗಾಗಲೇ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಕೈ ಸಚಿವರಿಗೆ ಡಿನ್ನರ್ ಪಾರ್ಟಿಯನ್ನ ಅರೇಂಜ್ ಮಾಡಿದ್ರು. ಸಚಿವರ ಜೊತೆ ಮುಂದಿನ ಸಮಾಲೋಚನೆ ಅಂದ್ರೆ ಯಾವ ರೀತಿಯಾಗಿ ಕಾರ್ಯತಂತ್ರಗಳನ್ನು ಮಾಡಬೇಕನ್ನುವ ಸಮಾಲೋಚನೆಯನ್ನ ಕೂಡ ಇದರಲ್ಲಿ ಮಾಡಲಾಗಿದೆ. ಆಪರೇಷನ್ ಕ್ಲಿಯರ್ ಪಿಕ್ಚರ್ ನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ, ಪ್ರತಿ ಮಾಹಿತಿಯನ್ನ ಕೂಡ ನ್ಯೂಸ್ 18 ಕನ್ನಡ ಬೆಳಗಿನಿಂದಲೂ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದೆ. ಆ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೂಡ ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಜೊತೆಗೆ ಇನ್ನಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಆ ಬೆಳವಣಿಗೆಗಳು ಏನು ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿಯ ಪ್ಲಾನ್ ಬಿ ಈಗಾಗಲೇ ರೆಡಿ ಆಗಿದೆ. ಮತ್ತೊಂದು ಸುತ್ತಿನ ಪ್ಲಾನ್ ಅನ್ನ ಬಿಜೆಪಿ ಮಾಡಿಕೊಳ್ಳಲಾಗ್ತಾ ಇದೆ. ಆಪರೇಷನ್ ಮೆಗಾ ಪ್ಲಾನ್ ಈಗಾಗಲೇ ಫೇಲ್ಯೂರ್ ಕಂಡಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತೊಂದು ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದ್ದು, ಒತ್ತಡ ತಂತ್ರದ ಅಸ್ತ್ರವನ್ನ ಕೂಡ ಈಗಾಗಲೇ ಪ್ರಯೋಗ ಮಾಡುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡಿಕೊಳ್ತಾ ಇದೆ. ಅತೃಪ್ತರ ಗೈರು ಹಾಜರಾತಿಯೇ ಈಗ ಮತ್ತೊಂದು ಅಸ್ತ್ರವಾಗಿದೆ ಬಿಜೆಪಿಗೆ ಈಗಾಗಲೇ ಬಜೆಟ್ ಮಂಡನೆ ಅಡ್ಡಿಪಡಿಸೋದಕ್ಕೆ ಬಿಎಸ್ವೈ ಸೂಚನೆಯನ್ನ ಕೂಡ ನೀಡಿದ್ದಾರೆ. ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಬೇಕು ಅನ್ನುವಂತಹ ತಂತ್ರವನ್ನ ಕೂಡ ಈಗಾಗಲೇ ಬಿಜೆಪಿ ಮಾಡಿಕೊಂಡಿದ್ದು, ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಅಡ್ಡಿಪಡಿಸಬೇಕು ಅನ್ನುವಂತಹ ಸೂಚನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಕಡೆಯಿಂದ ಈಗಾಗಲೇ ಶಾಸಕರಿಗೆ ಹೋಗಿದೆ. ಎಚ್ಡಿಕೆ ಬಜೆಟ್ ಮಂಡನೆ ಮೇಲೆ ಈಗಾಗಲೇ ಸಾಕಷ್ಟು ತಂತ್ರವನ್ನ ಹೂಡಲಾಗ್ತಾ ಇದೆ. ಮೋದಿ ಬಜೆಟ್ ಅನ್ನ ಜನಪ್ರಿಯಗೊಳಿಸಲು ಮಾಸ್ಟರ್ ಪ್ಲಾನ್ ಅನ್ನ ಬಿಜೆಪಿ ಹಮ್ಮಿಕೊಂಡಿದ್ದು, ಬಜೆಟ್ ಮಂಡನೆಗೆ ಬಿಎಸ್ವೈ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅಡ್ಡಿ ಮಾಡಿ ಅನ್ನುವಂತಹ ಸೂಚನೆ ಬಿಜೆಪಿ ನಾಯಕರುಗಳಿಂದ ಹೋಗಿದೆ.
ಈಗಾಗಲೇ ನೋಡಿದ್ರಿ ಮತ್ತೊಂದು ಮೆಗಾ ಪ್ಲಾನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಅದರಲ್ಲಿ ಸಕ್ಸಸ್ ಆಗತ್ತಾ ಅನ್ನೋದನ್ನ ಕೂಡ ಈಗಾಗಲೇ ನೋಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ 3 ರಿಂದ 4 ಬಾರಿ ಈ ಒಂದು ಮೆಗಾ ಪ್ಲಾನ್ ಅನ್ನ ಮಾಡಿ ಕೂಡ ಅದರಲ್ಲಿ ಫೇಲ್ಯೂರ್ ಕಂಡಿದೆ. ಮತ್ತೊಂದು ಕಡೆ ಈಗಾಗಲೇ ಸಿಎಂ ಬಜೆಟ್ ಅಧಿವೇಶನಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ, ಬಜೆಟ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಲ್ ಆಗಿದ್ದಾರೆ. ಇವೆಲ್ಲದರ ಜೊತೆಗೆ ಬಿಜೆಪಿ ಮತ್ತೊಂದು ಅಸ್ತ್ರವನ್ನ ಈಗಾಗಲೇ ರೆಡಿ ಮಾಡಿಕೊಂಡಿದೆ. ಬಿಜೆಪಿ ನಾಯಕರು ಈಗಾಗಲೇ ಯಾವ ರೀತಿಯಾಗಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರ ಹೇಳಿಕೆಗಳಲ್ಲೇ ನಾವು ನೋಡಬೇಕಾಗತ್ತೆ. ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬನ್ನಿ. ಈ ಮೈತ್ರಿ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ತೀರ್ಮಾನ ಆಗಿರೋದು ಸ್ಪಷ್ಟ ಆಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಯಾರು ಬರಲ್ಲ ಅವ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅಂತಂದ್ರು. 4 ಜನ ಸಭೆಗೆ ಬರಲಿಲ್ಲ, ಒಬ್ರು ಬಸ್ ಹತ್ಕೊಂಡಿದೆ ಓಡಿದ್ರು. ಸ್ವತಃ ಮುಖ್ಯಮಂತ್ರಿಗಳು ನಾನು ಯಾವ ರಾಜೀನಾಮೆ ಕೊಡಬೇಕು ಅನ್ನೋದನ್ನ ಕಾಯ್ತಾ ಇದ್ದಾರೆ. ಸೊ ಈ ಬಜೆಟ್ ಅಧಿವೇಶನ ಅಗ್ನಿ ಪರೀಕ್ಷೆ ಅಂತ ನನಗನ್ಸ್ತೈತೆ. ಈ ಒಂದು ಸರ್ಕಾರದ ನಡೆ ಏನಿದೆ ಅದು ಗೊಂದಲದ ಗೂಡಾಗಿದೆ. ಕಾಂಗ್ರೆಸ್ ಅವ್ರು ಡೌಟ್ ಬೀಳ್ತಾ ಇರೋದು, ಬಿಜೆಪಿ ಎಲ್ಲ ಡೌಟ್ ಬೀಳೋದು, ಕಾಂಗ್ರೆಸ್ ಅವ್ರು ಡೌಟ್ ಬೀಳ್ತಾ ಇರೋದು ಈ ಬಜೆಟ್ ಆತತೋ ಇಲ್ಲೋ ಅಂತ ಹೇಳಿ. ಪ್ರಯತ್ನ ನಡೀತಾ ಇದೆ, ಸರ್ಕಾರ ಮಾಡುವಲ್ಲಿ ಪ್ರಯತ್ನ ನಮ್ದು 100ಕ್ಕೆ 100 ನಡೀತಾ ಇದ್ದ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ಖಂಡಿತ ಬರುವಂತ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುವುದರಲ್ಲಿ ಯಾವುದೇ ಒಂದು ರೀತಿಯ ಸಂದೇಹ ಬೇಡ. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಕಳೆದ ಕೆಲ ದಿನಗಳಿಂದಲೂ ಕೂಡ ಇದನ್ನೇ ಜಪ ಮಾಡ್ತಾ ಇದ್ದಾರೆ. ಮೊನ್ನೆ ಏನೆಲ್ಲ ಹೇಳಿದ್ರು, ಹಾಗಾದ್ರೆ ಇವತ್ತು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ಕೂಡ ನಾವು ರೀಕಾಲ್ ಮಾಡ್ತಾ ನೋಡೋದಾದ್ರೆ, ಹಾಗಾದ್ರೆ ಮೊನ್ನೆ ಹೇಳಿದ ಮಾತುಗಳೇನು ನೋಡೋಣ. ಬಜೆಟ್ ಮೊನ್ನೆ ಮಾಡ್ತಾರಾ ಇಲ್ಲ ಅನ್ನೋದು ನಮ್ಗೆಲ್ಲರಿಗೂ ಡೌಟೇ. ನಾವಂತೂ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನವನ್ನ ನಾವು ಮಾಡಲ್ಲ. ಅವರವರ ಕೋಟೆಯೊಳಗೆ ಅವರವರ ಸೈನಿಕರೇ ಅವರ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾಗ ಅವರ ಸೋಲು ಕಟ್ಟಿಟ್ಟ ಬುತ್ತಿ. ಆದ ಕಾರಣ ಅದಕ್ಕೆ ಬಿಜೆಪಿಯವರು ಜವಾಬ್ದಾರರಲ್ಲ. ಬಿಜೆಪಿ ಅಂತದ್ದು ಸರ್ಕಾರ ಬರಬೇಕು ಅಂತ ಹೇಳಿ ಅಪೇಕ್ಷೆ ಬೇರೆ ಶಾಸಕರಿಗೂ ಇದ್ರೆ ನಾವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅನಿವಾರ್ಯವಾಗಿ ನಾವು ಜವಾಬ್ದಾರಿ ಹೊತ್ಕೊಳ್ಳೇಬೇಕಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡ್ತೈತೆ ಇಲ್ಲ ಅನ್ನುವಂಥದ್ದನ್ನ ನಾನು ಒಂದೇ ಮಾತನ್ನು ಹೇಳ್ತೇನೆ. ಈಗೇನು ಆಯ್ಕೆ ಮಾಡಿದ್ರಿ ಈ ಚುನಾವಣೆ ವಿಧಾನಸಭೆಯಲ್ಲಿ, ಇದೇ ವಿಧಾನಸಭೆಯ ಚುನಾವಣೆಯಲ್ಲಿ ಕೆಲವು ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಸರ್ಕಾರ ಮಾಡ್ತಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಎಸ್, ಇಷ್ಟೆಲ್ಲ ಒಳಗಿನ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಬಿಜೆಪಿ ಲೀಡರ್ಸ್. ಆದ್ರೆ ಮೇಲ್ನೋಟಕ್ಕೆ ಮಾತ್ರ ನಾವು ಏನು ಮಾಡ್ತಾನೆ ಇಲ್ಲ, ನಾವು ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನವನ್ನ ಮಾಡೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಯಡಿಯೂರಪ್ಪ ಹೇಳಿದ್ದೇನು ನೋಡೋಣ. 3:30 ಗಂಟೆಗೆ ಬಿಜೆಪಿ ಆಫೀಸಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕಾಂಗ ಪಕ್ಷದ ಸಭೆ ಇದೆ. ಡೆಲ್ಲಿಯಿಂದ ನಮ್ಮ ರಾಮ್ಲಾಲ್ ಜಿ ಆಗಲೇ ಬಂದಿದ್ದಾರೆ. ಅವರು ಸಹ ಸಭೆಯಲ್ಲಿ ಶಾಸಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ಒಂದು 25 ಜನ ಪ್ರಮುಖ ಶಾಸಕರನ್ನ ಕರೆಸ್ಕೊಂಡು ಬರುವಂಥ 3-4 ದಿವಸ ನಮ್ಮ ಸ್ಟ್ರಾಟಜಿ ಏನಿರಬೇಕು ವಿಧಾನಸಭೆ ಒಳಗಡೆ ಈ ಬಗ್ಗೆ ಚರ್ಚೆಗಳಾಯಿತು. ಇವತ್ತು ಮತ್ತೊಮ್ಮೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ಒಂದು ನಮ್ಮ ಮುಂದಿನ ನಿಲುವು ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಬೇಕು ಅಂತೇಳಿ ಎಲ್ಲ ಮುಖಂಡಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೇವೆ. ಸೊ ಇವತ್ತು 3:30 4 ಗಂಟೆಗೆ ಬಾಲು ಶಾಸಕಾಂಗ ಪಕ್ಷ ಸಭೆ. ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಿಗಳು. ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಕಾಂಗ್ರೆಸ್ JDSನವರು ನಾವು ಬೀಳಿಸೋ ಪ್ರಶ್ನೆಯಲ್ಲಿ ಬರುತ್ತೆ. ಅನಗತ್ಯವಾಗಿ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಈಗಾಗಲೇ ಮೆಗಾ ಆಪರೇಷನ್ ಫೇಲ್ ಆಗಿರೋದು, ಈಗಾಗಲೇ ಸಿಎಂ ಕುಮಾರಸ್ವಾಮಿ ಕೂಡ ಕೂಲ್ ಆಗಿದ್ದಾರೆ, ಸಿದ್ದರಾಮಯ್ಯ ಅವರು ಕೂಡ ಕೂಲ್ ಆಗಿದ್ದಾರೆ. ಈ ಮೂಲಕ ಸದ್ಯಕ್ಕೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳು ಏನೇನು, ಆ ನಂತರ ಈಗಾಗಲೇ ಸಾಕಷ್ಟು ಮೀಟಿಂಗ್ಗಳನ್ನು ಕೂಡ ಕರೆಯಲಾಗಿದೆ, ಏನೇನು ಆಗಬಹುದು?
ನವಿತಾ, ಪ್ರಮುಖವಾಗಿ ಬಿಜೆಪಿ ಮುಖಂಡರು ಒಂದು ಮಾತನ್ನ ಹೇಳ್ತಾ ಇದ್ರು, ಈ ಬಾರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಜೆಟ್ ಅನ್ನ ಮಂಡಿಸೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಹಾಗಾದ್ರೆ ಆ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರ ಒಂದು ಮಾತಿನಲ್ಲಿ ಇರತಕ್ಕಂಥ ಖದರ್ ಇದೀಗ ಕಡಿಮೆ ಆಗಿದೆ ಅಂತಕ್ಕಂಥದ್ದು. ಅಂದ್ರೆ ಮತ್ತೊಂದು ಸಾರಿ ಆಪರೇಷನ್ ಕಮಲ ಫೇಲ್ ಆಗಿದೆ, ಹೀಗಾಗಿ ಬಜೆಟ್ ಅನ್ನ ಮಂಡಿಸಿಯೇ ನಾವು ಸಿದ್ಧ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಜೊತೆಗೆ ನಮ್ಮ ಯಾವೊಬ್ಬ 4 ಜನ ಶಾಸಕರನ್ನು ಹೊರತುಪಡಿಸಿದ್ರೆ ಮಿಕ್ಕ ಯಾವ ಶಾಸಕರು ಕೂಡ ಬಿಜೆಪಿ ನಾಯಕರ ಸಂಪರ್ಕದಲ್ಲಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಸಿದ್ದರಾಮಯ್ಯ ಅವರದು. ಹೀಗಾಗಿನೇ ಕೂಡ ಅವರು ರಾಯಚೂರಿನಿಂದ ಇದೀಗ ತಾನೇ ತಮ್ಮ ನಿವಾಸ ಕಾವೇರಿಗೆ ಬಂದಿದ್ದಾರೆ. ಕಾವೇರಿಗೆ ಬಂದವರು ಬಹಳ ನಿರಾಳವಾಗಿ ಇದ್ದಾರೆ ಅಂತ ಹೇಳ್ಬೋದು. ಅವರ ಒಂದು ಆಕ್ಟಿವಿಟೀಸ್ ನೋಡ್ತಾ ಹೋದ್ರೆ ಈ ಒಂದು ಆಪರೇಷನ್ ಕಮಲಕ್ಕಾಗಿರ್ಬೋದು, ಎದ್ರ ಬಗ್ಗೆನೂ ಕೂಡ ಕಾಂಗ್ರೆಸ್ ಮುಖಂಡರು ತಲೆ ಕೆಡಿಸ್ಕೊಂಡಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ಇವತ್ತು ಸಂಜೆ ಏನು ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಸಚಿವರಿಗೆ ಒಂದು ಔತಣಕೂಟವನ್ನು ಏನು ಆಯೋಜಿಸಿದ್ದಾರೆ, ಈ ಔತಣಕೂಟದಲ್ಲೂ ಕೂಡ ಈ ಒಂದು ವಿಚಾರವಾಗಿನೇ ಒಂದು ಚರ್ಚೆ ಆಗುತ್ತೆ. ಅಂದ್ರೆ ಯಾವೆಲ್ಲ ಶಾಸಕರು ಬರೋದಿಲ್ಲ, ಯಾವೆಲ್ಲ ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ರು, ಅದನ್ನ ಪಟ್ಟಿ ಸಮೇತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸಚಿವರಿಗೆ ವಿವರವನ್ನು ನೀಡಲಿದ್ದಾರೆ ಔತಣಕೂಟದಲ್ಲಿ. ಜೊತೆಗೆ ಇವತ್ತು ಅಂದ್ರೆ ಏನು ಅಧಿವೇಶನ ಶುರುವಾಗುತ್ತೆ, ಅಧಿವೇಶನ ಮುಗಿಯುವವರೆಗೂ ಕೂಡ ಸದನದಲ್ಲಿ ಹಾಜರಾಗಿರಬೇಕು ಕಾಂಗ್ರೆಸ್ ಶಾಸಕರು ಅಂತಕ್ಕಂಥ ಒಂದು ಕಟ್ಟಪ್ಪಣೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಹೀಗಾಗಿ ಅವರು ಇವತ್ತು ಸಂಜೆ ಕಾಂಗ್ರೆಸ್ ಶಾಸಕರಿಗೆ ವಿಪ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಬಜೆಟ್ ಅನ್ನ ಮಂಡಿಸಲಿಕ್ಕೆ ಅವಕಾಶವನ್ನು ಕೊಡಬಾರದು, ಇದೇ ಒಂದು ಸಂದರ್ಭವನ್ನು ಬಳಸ್ಕೊಂಡ್ಬಿಟ್ಟು ಸರ್ಕಾರವನ್ನು ಬೀಳಿಸಲೇಬೇಕು ಅಂತಕ್ಕಂಥ ಒಂದು ಪಣ ಏನು ಬಿಜೆಪಿ ತೊಟ್ಟಿತ್ತು, ಆ ಒಂದು ನಡೆಯಿಂದ ಇದೀಗ ಬಿಜೆಪಿ ಹಿಂದೆ ಸರಿದಿದೆ. ಅಂದ್ರೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲ ಏನು ಮಾತಾಡ್ತಾರೆ, ಆ ಭಾಷಣಕ್ಕೆ ಒಂದು ಅಡ್ಡಿಪಡಿಸ್ತಕ್ಕಂಥ ವಿಚಾರ ಆಗಿರ್ಬೋದು, ಬಜೆಟ್ ಮಂಡನೆಗೆ ಒಂದು ಅಡ್ಡಿಪಡಿಸ್ತಕ್ಕಂಥ ವಿಚಾರ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ಲೋಕಸಭೆ ಚುನಾವಣೆ ಈ ಸಂದರ್ಭದಲ್ಲಿ ಜನಪ್ರಿಯವಾಗಿರ್ತಕ್ಕಂಥ ಬಜೆಟ್ ಅನ್ನು ಮಂಡಿಸ್ತಾರೆ. ಇವರ ಜನಪ್ರಿಯ ಬಜೆಟ್ ನಲ್ಲಿ ಕೇಂದ್ರದ ನರೇಂದ್ರ ಮೋದಿ ಅವರ ಬಜೆಟ್ ಮಂಕಾಗತ್ತೆ ಅಂತಕ್ಕಂಥ ಆತಂಕ ಬಿಜೆಪಿ ನಾಯಕರಲ್ಲಿದೆ. ಹೀಗಾಗಿ ಬಜೆಟ್ ಮಂಡನೆ ಅಧಿವೇಶನಕ್ಕೆ ಏನೆಲ್ಲ ಅಡ್ಡಿಯನ್ನು ಮಾಡಬೇಕು ಮತ್ತು ಮೈತ್ರಿ ಸರ್ಕಾರದಲ್ಲಿ ಒಂದು ಗೊಂದಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬೇಕು, ಆ ಸೃಷ್ಟಿ ಮಾಡತಕ್ಕಂಥದ್ರ ಬಗ್ಗೆ ಕೆಲವೊಂದಿಷ್ಟು ರಣತಂತ್ರಗಳನ್ನ ಬಿಜೆಪಿ ಹೆಣಿತಾ ಇದೆ. ಬಿಜೆಪಿ ಯಾವುದೇ ರಣತಂತ್ರ ಹೆಣಿದ್ರು ಕೂಡ ನಾವು ಬಜೆಟ್ ಮಂಡಿಸ್ತೇವೆ, ನಾವು ಮೈತ್ರಿ ಸರ್ಕಾರ ಸುಭದ್ರವಾಗಿದೆ ಅಂತಕ್ಕಂಥ ಸಂದೇಶ ರವಾನೆ ಮಾಡಲಿಕ್ಕೂ ಕೂಡ ದೋಸ್ತಿ ಪಕ್ಷದ ಮುಖಂಡರು ಸರ್ವಸನ್ನದ್ಧರಾಗಿದ್ದಾರೆ. ನವಿತಾ, ಎಸ್ ಶ್ರೀನಿವಾಸ ಹಳಕಟ್ಟಿ, ಈಗಾಗಲೇ ದೋಸ್ತಿ ನಾಯಕರ ಈ ವಿಚಾರ ಒಂದ್ ಕಡೆ ಆದ್ರೆ ಇವತ್ತು ಕೂಡ ಈಗಾಗಲೇ ಕೈ ಶಾಸಕರ ಒಂದು ಸಚಿವರಿಗೆ ಡಿನ್ನರ್ ಪಾರ್ಟಿಯನ್ನು ಕೂಡ ಅರೇಂಜ್ ಮಾಡಲಾಗಿದೆ. ಹಾಗಾಗಿ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಆ ಕಡೆ ವಾಲದ ರೀತಿಯಲ್ಲಿ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ ಹೇಳಿ? ಖಂಡಿತವಾಗಿಯೂ ನವಿತಾ, ಯಾಕಂತಂದ್ರೆ ಲೋಕಸಭೆ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡೆ ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಆಗಿರ್ಬೋದು ಹರಸಾಹಸವನ್ನ ಮಾಡ್ತಾ ಇವೆ, ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದು ಕಡೆ ಸರ್ಕಾರವನ್ನು ಬೀಳಿಸಬೇಕು ಅಂತಕ್ಕಂಥ ಒಂದು ಹಠ ಬಿಜೆಪಿ ಅವರದಾಗಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಬೀಳಬಾರದು ಅಂತಕ್ಕಂಥ ಹಠ ದೋಸ್ತಿ ಪಕ್ಷದ ಮುಖಂಡರದಾಗಿದೆ. ಹಾಗಾಗಿನೇ ಕೂಡ ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸಚಿವರಿಗೆ ಏನು ಔತಣಕೂಟವನ್ನು ಆಯೋಜಿಸಿದ್ದಾರೆ. ಈ ಔತಣಕೂಟದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನ ಕೈ ಸಚಿವರಿಗೆ ಸಿದ್ದರಾಮಯ್ಯನವರು ನೀಡೋರಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಧಿವೇಶನ ಮುಗಿಯುವವರೆಗೂ ಕೂಡ ನಮ್ಮ ಕೈ ಶಾಸಕರು ನಮ್ಮ ನಿಯಂತ್ರಣದಲ್ಲಿರಬೇಕು. ಆಯಾ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು, ಆಯಾ ಜಿಲ್ಲೆಯಲ್ಲಿ ಇರತಕ್ಕಂತಹ ಕಾಂಗ್ರೆಸ್ ಶಾಸಕರ ಜವಾಬ್ದಾರಿ ನಿಮ್ಮದೇ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಶಾಸಕರು ಬಿಜೆಪಿಯ ಸಂಪರ್ಕಕ್ಕೆ ಹೋಗಬಾರದು ಮತ್ತು ಸದನದಿಂದ ದೂರ ಉಳಿಬಾರದು. ಬಜೆಟ್ ಮಂಡನೆ ಆಗಿರಬಹುದು ಮತ್ತು ಬಜೆಟ್ ಅನುಮೋದನೆಗೆ ಆಗಿರಬಹುದು, ಈ ಎಲ್ಲ ಸಮಯದಲ್ಲೂ ಕೂಡ ಕೈ ಶಾಸಕರು ಹಾಜರಾಗಿರಲೇಬೇಕು ಸದನದಲ್ಲಿ. ಹೀಗಾಗಿ ಅವರು ಎಲ್ಲಿಯೂ ಕೂಡ ಅವರು ಕಣ್ತಪ್ಪದಂತೆ ಹೋಗದಂತೆ ಅವರ ಮೇಲೆ ನೀವು ನಿಗಾ ವಹಿಸಬೇಕು ಅಂತಕ್ಕಂಥ ಸೂಚನೆಯನ್ನ ಸಿದ್ದರಾಮಯ್ಯನವರು ಇವತ್ತು ಔತಣಕೂಟದಲ್ಲಿ ನೀಡೋರಿದ್ದಾರೆ. ಹೀಗಾಗಿ ಆಯಾ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸಚಿವರ ಹೊಣೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರದ್ದೇ ಆಗಿದೆ. ಹೀಗಾಗಿ ಎಲ್ಲಿಯೂ ಕೂಡ ಹೋಗದಂತೆ ಅವರು ಸದನದಲ್ಲಿಯೇ ಇರಬೇಕು, ಅವರ ಮೇಲೆ ನೀವು ನಿಗಾ ಇಡಿ ಅಂತಕ್ಕಂಥ ಸೂಚನೆಯನ್ನ ಸಿದ್ದರಾಮಯ್ಯನವರು ಇವತ್ತಿನ ಒಂದು ಸಭೆಯಲ್ಲಿ ಔತಣಕೂಟದಲ್ಲಿ ನೀಡೋರಿದ್ದಾರೆ. ಹೀಗಾಗಿ ಇವತ್ತಿನ ಔತಣಕೂಟದಿಂದ ಹಿಡಿದು ಅಧಿವೇಶನ ಮುಗಿಯುವವರೆಗೂ ಕೂಡ ಒಂದು ರಾಜಕಾರಣದಲ್ಲಿ ಒಂದು ರೀತಿಯ ಗೊಂದಲಕರ ವಾತಾವರಣ ನಿರ್ಮಾಣ ಆಗಿದೆ. ನಾವು ಬೀಳಿಸ್ತೀವಿ ಅಂತ ಬಿಜೆಪಿಯವರು, ನಾವು ಕಟ್ಟೆ ಕಟ್ತೀವಿ, ಸರ್ಕಾರ ಉಳಿಸ್ಕೊಳ್ತೀವಿ ಅಂತಕ್ಕಂಥ ಒಂದು ಮಾತು ದೋಸ್ತಿ ಪಕ್ಷ ಹಿಡಿದು. ಇದರ ನಡುವೆನೇ ಕೂಡ ಬಜೆಟ್ ಅಧಿವೇಶನ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ವಸನ್ನದ್ಧರಾಗ್ತಿದ್ದಾರೆ. ಲೋಕಸಭೆ ಚುನಾವಣೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಜನಪ್ರಿಯ ಬಜೆಟ್ ಮಂಡನೆಗೆ ಅವರ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೋತಿದ್ದಾರೆ. ನವಿತಾ, ಥ್ಯಾಂಕ್ ಯು ಶ್ರೀನಿವಾಸ ಹಳಕಟ್ಟಿ ಡೀಟೇಲ್ಸ್ಗೆ.